ಓಕೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಕಾಕ್ನೂರ್ ಸರ್ ಅಂತೇಳಿ. ಈಗಾಗಲೇ ನಾನು HCF ಅಥವಾ ಮಾಸ ಕನ್ನಡದಲ್ಲಿ ಅದರ ಬಗ್ಗೆ ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಮತ್ತು ಡೆಫಿನೇಷನ್ನ ಯಾವ ಥರ ಬರಿಬೇಕು ಅನ್ನೋ ಸ್ಟೆಪ್ಸನ್ನು ಬರೆಸಿದ್ದೆ. ಅದರ ಕಂಟಿನ್ಯೂಷನ್ ಈಗ ಮಾಡ್ತಾ ಇದ್ದೀನಿ. ಸೊ ಏನು HCF ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ಥರ ಬರಿಬೇಕು ಅಂತ. ನಾನು ಮತ್ತೆ ಅಗೈನ್ ಒಂದು 2 ಡಿಜಿಟ್ಸ್ ಅಥವಾ 2 ಅಂಕೆ ಸಂಖ್ಯೆಗಳನ್ನ ತಗೊಳ್ತೀನಿ. ಓಕೆ, ನೋಡೋಣ ಈಗ 18 and 36. ಸೊ 18 and 36 ಇದಕ್ಕೆ HCF ಅಥವಾ ಮಾಸಹ, HCF ಮಾಸಹ ಹೆಂಗ್ ಬರಿಬೇಕು? ಈಗ 18ಗೆ ಫ್ಯಾಕ್ಟರ್ಸ್ ಬರಿಬೇಕು. 18ಗೆ 18ಕ್ಕೆ ಅಪವರ್ತನಗಳನ್ನು ಬರಿಬೇಕು. 18ಕ್ಕೆ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅನ್ನ ಬರೀರಿ ಅಂದ್ರೆ ನಾನು ಹೇಳಿದ್ದೀನಿ, ಒಂದು ಎಲ್ಲಾ ಸಂಖ್ಯೆಯ ಅಪವರ್ತನವಾಗಿರುತ್ತೆ. 1 ಈಸ್ ದ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದ್ದೀನಿ. 1. ಓಕೆ, ನೆಕ್ಸ್ಟ್ 2ರಿಂದ ಭಾಗ ಆಗುತ್ತೆ. ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳನ್ನು ಬರೀರಿ ಅಂದ್ರೆ 18ನ್ನ ಯಾವ ಯಾವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವೋ ಅವನ್ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ದೋಸ್ ನಂಬರ್ ವಿಚ್ ಕಂಪ್ಲೀಟ್ಲಿ ಡಿವೈಡ್ ದ 18, then you call it as a factor of that number. So 3 6s are, next 6 3s are, okay, next 9 2s are 18, next 18 1s are. ಸೊ ನೋಡ್ರಿ, 1 2 3 6 9 18 ಇಟ್ ಈಸ್ ಇಷ್ಟೇ ಲಾಸ್ಟ್ ಅನ್ಸುತ್ತೆ. ಮತ್ತೆ ನೋಡ್ತಾ ಹೋದ್ರೆ ಸಿಕ್ಕರೆ ಇನ್ನು ಯಾವುದು ಇಲ್ಲ, ಐ ಥಿಂಕ್ 100%. 36 ನಾನು ಹೇಳಿದ್ದೀನಿ, ಒಂದು ಫ್ಯಾಕ್ಟರ್ ಎಲ್ಲದಕ್ಕೂ 1 ಫ್ಯಾಕ್ಟರ್. 1 2 3 4 9s are, 6 6s are 36, 9 4s are 36, 12 3s are 36, 18 2s are 36, 36 1s are 36. ಇವು 36ಗೆ ಫ್ಯಾಕ್ಟರ್ಸ್. ಈಗ ಏನ್ ಮಾಡ್ಬೇಕಂದ್ರೆ 18 and 36 ಅಂತ ಬರೀತಿದ್ದೀನಿ ಅಂದ್ರೆ ಆಲ್ರೆಡಿ ಬರ್ದಿದ್ದೀನಿ. ಹೆಂಗ್ ಬರೆಯೋದು? 18 ಮತ್ತು 36 ಅಲ್ಲಿ ಎರಡರಲ್ಲೂ ಪ್ರೆಸೆಂಟ್ ಇರೋವು, ಎರಡರಲ್ಲೂ ಇರೋವು ಹಂಗೆ ಗುರ್ತು ಮಾಡ್ಕೊಳ್ರಿ. ಬೇಕಾದ್ರೆ ನಿಮ್ ತಲೆ ಒಳಗಿತ್ತು ಅಂದ್ರೆ ಗುರ್ತು ಮಾಡ್ಬಿಡ್ರಿ. 1 2 ಓಕೆ, ನೆಕ್ಸ್ಟ್ 3 ಓಕೆ. ನಿಮಗೆ ಕನ್ಫ್ಯೂಸ್ ಬೇಡ ಅಂದ್ರೆ 3, ಆಮೇಲೆ 6 ಓಕೆ, 9 ಓಕೆ, 9, ಲಾಸ್ಟ್ ಒನ್ ಇಸ್ 18. ಈ ತರ ಮಾರ್ಕ್ ಮಾಡ್ಬಿಡಿ. ಸೊ ಇವು ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಅಂದ್ರೆ ಏನು? ಎರಡರಲ್ಲೂ 18ರಲ್ಲೂ ಮತ್ತು 36 ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಫ್ಯಾಕ್ಟರ್ಸ್, ಸಾಮಾನ್ಯ ಅಪವರ್ತನಗಳು. ಈ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಯಾವ್ದಿದೆ? 80. therefore HCF ಮಾಸಹ. ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಯಾವ್ದಿದೆ? 18. ನಾನು ಹೇಳಿದ್ದೀನಿ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ. ಇವು ಸಾಮಾನ್ಯ. ಸಾಮಾನ್ಯ ಅಂದ್ರೆ ಇನ್ ಬೋತ್ ನಂಬರ್ಸ್ ದೀಸ್ ನಂಬರ್ಸ್ ಆರ್ ಪ್ರೆಸೆಂಟ್. ಎರಡರಲ್ಲೂ ಇನ್ ಅಂಕೆಗಳು ಅಥವಾ ಸಂಖ್ಯೆಗಳು ಇದಾವೆ, ಆದರೆ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಈ ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 18. 18 ಅನ್ನೋದು 18 ಮತ್ತು 36ಕ್ಕೆ ಮಾಸಹ ಆಗಿದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಯಾರಿಗೆ ಡೌಟ್ ಇದೆಯಾ? ಸೊ ನಾನು ಹೇಳ್ತಿದ್ದೆ, ಈಗ ಆಲ್ರೆಡಿ ಕ್ಲಾಸ್ ಅನ್ನ HCF ಬಗ್ಗೆ ಹೇಳಿದ್ದೀನಿ. ಅದರ ಕಂಟಿನ್ಯೂಷನ್ ಅಂದ್ರೆ ಮುಂದುವರೆದ ಭಾಗವನ್ನು ಮಾಡ್ತಾ ಇದ್ದೀನಿ. ಮುಂದುವರೆದ ಭಾಗ ಮಾಡ್ತಾ ಇದ್ದೀನಿ. ನೀವು ಏನ್ ಮಾಡ್ಬೇಕು ಅಂದ್ರೆ, ಯಾವ ನಂಬರ್ಸ್ ಕೊಟ್ಟಿದ್ದಾನೆ ಆ ನಂಬರ್ಸಿಗೆ ಫ್ಯಾಕ್ಟರ್ಸ್ ಅಪವರ್ತನಗಳನ್ನ ಬರೀಬೇಕು. ಈ ಅಪವರ್ತನ ಅಥವಾ ಫ್ಯಾಕ್ಟರ್ಸ್ ಅಂದ್ರೆ ಗಿವನ್ ನಂಬರ್ನ ಯಾವ ಯಾವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತವೆ ಅವನ್ನ ಬರೀತೀರಿ. ಡಿವೈಡ್ ಮಾಡೋ 18ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋ ಇಷ್ಟೇ ನಂಬರ್ಸು. 36ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋ ಇಷ್ಟು ಬರ್ದಿದ್ದೀನಿ. ಇವೆರಡರಲ್ಲೂ ಕಾಮನ್ ಇರೋವು ಮಾರ್ಕ್ ಮಾಡ್ರಿ, ಬರೀರಿ. ಈ ಕಾಮನ್ ಫ್ಯಾಕ್ಟರ್ ಅಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ದೊಡ್ಡದು ಯಾವುದು? 18. ದಟ್ ಈಸ್ ದಿ HCF ಆಫ್ 18. HCF ಆಫ್ 18 and
18 ಮತ್ತು 36ರ ಮಾಸಹ 18. ಇದು ಕ್ಲಿಯರ್ ಆಗಿದೆಯಾ? ಡೌಟ್ ಇದ್ರೆ ಕೇಳ್ರಿ ನನಗೆ. ನೀವು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, MBPL74. ಮತ್ತು ನಿಮ್ಗೆ ಇನ್ನೂ ಡೌಟ್ಸ್ ಇತ್ತೆ ಅಂದರೆ ನನ್ನ ಮೊಬೈಲ್ ನಂಬರಿಗೆ ನೀವು ಕ್ಲಾಸ್ ನೋಡ್ತಾ ಇದ್ದಾಗ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದ್ದೆ, ಅದನ್ನು ಸೇವ್ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ. ಸೊ ನನಗೆ ಅರ್ಥ ಆಗಿಲ್ಲ ಸರ್, ನನ್ನ ಮಗನಿಗೆ ಅರ್ಥ ಆಗಿಲ್ಲ ಅಂತ ಕೇಳಿದರೆ ನಾನು ಮತ್ತೊಂದು ಸಾರಿ ಹೇಳ್ಕೊಡೋಕ್ಕೆ ಮುಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅದರ ಡೌಟನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀನಿ. ಕ್ಲೋಸ್ ಮಾಡಲಾ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ಲಾ? ಓಕೆ. ಸೊ ಈಗ 2 and 3 ನೋಡ್ರಿ. ಈಗ 2 and 3 ಇದಕ್ಕೆ ನಾವು ಸೇಫ್ ಬರಿಬೇಕೀಗ. ಸೊ ಆಸ್ ಯೂಶುವಲ್ ಪ್ರೊಸೀಜರ್ ಅಲ್ಲಿ ನೋ ಚೇಂಜಸ್. ರೈಟ್ ದಿ ಫ್ಯಾಕ್ಟರ್ಸ್ ಆಫ್ 2. 2 1 2 3 1 3 2 and 3 ಅಂತ ಬರ್ದೀನಂದ್ರೆ ಇವೆರಡರಲ್ಲೂ ಕಾಮನ್ ಇರೋವು ಯಾವು? 1. ನೌ ರೈಟ್ HCF ಮಾಸಹ. ಕಾಮನ್ ಫ್ಯಾಕ್ಟರ್ ಅಲ್ಲಿ ಇರೋದೇ ಒಂದು, ಅದೇ ಈ ನಂಬರಿಗೆ HCF. ಎಷ್ಟು HCF? 2 and 3ಗೆ 1. 2 ಮತ್ತು 3ಕ್ಕೆ ಮಾಸಹ ಎಷ್ಟು? 1. ಸೊ ನಾನು ಪ್ರತಿ ಸಾರಿ ಯೋಚನೆ ಮಾಡ್ರಿ, ಕಾಮನ್ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನ ಬರಿಬೇಕು ಅಂದ್ರೆ ಫಸ್ಟ್ ಏನ್ ಮಾಡಬೇಕು? HCF ಅಥವಾ ಮಾಸಹ ಕಂಡಿಡಿ ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳು ಗಿವನ್ ನಂಬರ್ಸ್ಗೆ ರೈಟ್ ದಿ ಫ್ಯಾಕ್ಟರ್ಸ್ ಆಫ್ ದಟ್ ನಂಬರ್ಸ್. ಆಮೇಲೆ ಯು ಕ್ಯಾನ್ ಮೇಕ್ ದಿ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇರೋದನ್ನ ನಾವೇನಂತ ತಗೊಳ್ತೀವಿ? HCF ಅಥವಾ ಮಾಸಹ ಅಂತ ತಗೊಳ್ತೀವಿ. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ, ಇನ್ನ ಒಂದು ತಗೋಣ. 5 and 6. 5 and 6ಗೆ HCF ಬರ್ರಿ ಅಂತ ಕೇಳ್ತಾರೆ. ಈಗ 5 and 6ಗೆ HCF ಬರಿಬೇಕೀಗ. ಸೊ ಯಾರು ಹೇಳ್ತೀರಿ 5 and 6ಗೆ HCF ಬರಿ? ಅದನ್ನ 5 and 6ಗೆ HCF ಬರಿಬೇಕೀಗ. ಸೊ ಏನ್ ಮಾಡ್ಬೇಕು ಅಂತ ತಲೆ ಒಳಗೆ ಯೋಚನೆ ಮಾಡಿದ್ರಿ ಹೇಳ್ರಿ. ಏನ್ ಮಾಡ್ಬೇಕು ಅಂದ್ರೆ ಸರ್, ಗಿವನ್ ನಂಬರ್ಸಿಗೆ ಫ್ಯಾಕ್ಟರ್ಸ್ ಬರೀತೀವಿ. ಯಾವ್ದು ಗಿವನ್ ನಂಬರ್ಸ್? 5 and 6. ಸೊ 5ಗೆ ಫ್ಯಾಕ್ಟರ್ಸ್ ಯಾವುದು? 1 5. 6ಗೆ ಫ್ಯಾಕ್ಟರ್ಸ್ ಯಾವುದು? 1 2 3 6. ಇವು 6ಗೆ ಫ್ಯಾಕ್ಟರ್ಸ್ 1 2 3 6. ಈಗ 5 and 6 ಅಂತ ಬರೆದ್ರೆ ಈ ಕಾಮನ್ ಫ್ಯಾಕ್ಟರ್ಸ್ ಎರಡರಲ್ಲೂ ಪ್ರೆಸೆಂಟ್ ಇರೋವು ಯಾವ್ದಿದೆ? 1. ಈಗ ಕಾಮನ್ ಫ್ಯಾಕ್ಟರ್ಸ್ ಒಂದಿದೆ ಅಂದ್ಮೇಲೆ ಅದ್ರಲ್ಲಿ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. ಯಾವ್ದು ಕಾಮನ್ ಫ್ಯಾಕ್ಟರ್ ಇರುತ್ತಲ್ಲ, ಒಂದೇ ಕಾಮನ್ ಫ್ಯಾಕ್ಟರ್ ಇದ್ರೆ ಅವೆರಡಕ್ಕೂ HCF ಅಥವಾ ಮಾಸಹ ಎಷ್ಟಾಗುತ್ತೆ? 1 ಆಗುತ್ತೆ. HCF 1, ಮಾಸಹ ಇವೆರಡಕ್ಕೂ ಒಂದೇಯ? ಐ ಥಿಂಕ್ ಅರ್ಥ ಆಗಿದೆ ನಿಮಗೆ. ನಾನು ಹೇಳ್ತಿದ್ದೀನಿ HCF ಅಥವಾ ಮಾಸಹ ಬರೆಯಕ್ಕೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಕೊಟ್ಟಿರೋ ನಂಬರ್ಸಿಗೆ ಫ್ಯಾಕ್ಟರ್ಸ್ ಬರಿಬೇಕು. ಏನು ಫ್ಯಾಕ್ಟರ್ಸ್ ಅಂದ್ರೆ ಪ್ರಶ್ನೆ ನೀವೇ ಹಾಕೋಬೇಕು. ಸೊ 5ಅನ್ನ ಈಗ 5 ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. 5ನ ಯಾವ್ಯಾವ ನಂಬರ್ಸ್ ಕಂಪ್ಲೀಟ್ ಡಿವೈಡ್ ಮಾಡ್ತವೆ? 1 ಮತ್ತು 5. 6ಅನ್ನ ಯಾವ್ಯಾವ ನಂಬರ್ಸ್ ಕಂಪ್ಲೀಟ್ ಡಿವೈಡ್ ಮಾಡ್ತವೆ? 1 2 3 6 ಡಿವೈಡ್ ಮಾಡ್ತವೆ. ಈಗ ಬರ್ದಾದ್ಮೇಲೆ ಎರಡು ಕೊಟ್ಟಿರೋ ನಂಬರ್ಸ್ ಎಲ್ಲಕ್ಕೂ ಫ್ಯಾಕ್ಟರ್ಸ್ ಬರ್ದಾದ್ಮೇಲೆ ಅದರಲ್ಲಿ ಕಾಮನ್ ಆರಿಸ್ಕೊಳ್ರಿ. ಕಾಮನ್ ಯಾವುದು? 1. ಆ ಕಾಮನ್ ಅಲ್ಲಿ ದೊಡ್ಡದೇ ಯಾವ್ದಾದ್ರು ಇದ್ರೆ ಒಂದೇ ಇರೋದ್ರಿಂದ ನಾವು HCF ಆಫ್ 5 and 6 is 1. ಸೊ 9 and 8. ಸೊ ಎಲ್ಲವೂ ನೋಡ್ಬೇಕು ಪ್ರಾಬ್ಲಮ್ಸ್ ಅನ್ನ, ಒಂದಿಷ್ಟು ಪ್ರಾಕ್ಟೀಸ್ ಆಗ್ಬೇಕು. 9ಗೆ ಯಾರು ಹೇಳ್ತೀರಿ? 1 3 9. ಮತ್ತೆ ಯಾವು ಇಲ್ಲ. 8ಗೆ 1 2 4 8. ಇವು ಫ್ಯಾಕ್ಟರ್ಸ್ ಆಫ್ 9 and 8. 9 and 8ಗೆ ಅಪವರ್ತನಗಳು 9ರ ಅಪವರ್ತನಗಳು 1 3 9. 8ರ ಅಪವರ್ತನಗಳು 1 2 4 8.
ಈಗ 9 ಮತ್ತು 8ರಲ್ಲಿ ಸಾಮಾನ್ಯ ಅಪವರ್ತನ ಮಾರ್ಕ್ ಮಾಡಿ. ಯು ಕ್ಯಾನ್ ಮಾರ್ಕ್ ಇಟ್ 1. ದರ್ ಇಸ್ ನೋ ಕಾಮನ್ ಫ್ಯಾಕ್ಟರ್, 1 ಬಿಟ್ರೆ ಯಾವುದು ಇಲ್ಲ. ಸೊ HCF ಮಾಸಹ ಯಾವುದು 1. ನೋಡ್ರಿ ಎಷ್ಟು ಈಸಿ ಇದೆ ನೋಡ್ರಿ. HCF ಆಫ್ ನಂಬರ್ಸ್ ಅಷ್ಟೇ ನಾನು ಮಾಡ್ತಾ ಇರೋದು. ಇನ್ನು ಆಲ್ಜಿಬ್ರಿಕ್ ಟರ್ಮಿಗೆ ಬೇರೆ ಮಾಡ್ತೀನಿ. ಅಲ್ಲಿ ವೆನ್ ಯು ಕಮ್ ಟು ದಿ ಆಲ್ಜಿಬ್ರಾ, ಬೀಜಗಣಿತಕ್ಕೆ ನಾನು ಬೇಸಿಕ್ ಕೇಳಬೇಕಾದ್ರೆ ಅಲ್ಲಿ ಮತ್ತೆ HCF ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೀವು ಕಲಿತಾ ಇರೋದು ಓನ್ಲಿ ನಂಬರ್ಸ್ ಮಾತ್ರ ಕಲಿತಾ ಇದ್ದೀರಿ. ಸೊ ಈಗ 2 ಡಿಜಿಟ್ಸ್ ಎಲ್ಲರಿಗೂ ಮಾಡಕ್ ಬಂತು ಈಗ. ಸೊ ನಾನೀಗ 3 ನಂಬರ್ಸ್ ಕೊಟ್ರೆ 3 ಡಿಜಿಟ್ಸ್ ಅಥವಾ 3 ನಂಬರ್ಸ್ ಕೊಟ್ರೆ ಏನ್ ಮಾಡೋದು ನೋಡೋಣ. ಈಗ 2, 4 and 8 ಅಂತ ಕೊಡ್ತಾನೆ. ಇದಕ್ಕೆ HCF ಕಂಡಿಡ್ರಿ ಅಂತ ಹೇಳ್ತಾನೆ. ಈಗ 2, 4 and 8. ಸೊ ಈಗ ಫಸ್ಟ್ ಆಸ್ ಯೂಶುವಲ್ 2ಗೆ ಫ್ಯಾಕ್ಟರ್ಸ್ ಬರಿಬೇಕು. 1, 2. 4ಗೆ 1, 2, 4. 8ಗೆ 1, 2, 4, 8. 2, 4 and 8 ಕಾಮನ್ ಮಾರ್ಕ್ ಮಾಡಿ, ತಪ್ಪೇನಿಲ್ಲ. 1 ಓಕೆ 2. ಸೊ 4 ಮಾಡಬಹುದಿತ್ತು, 4 2 ನಂಬರ್ಸ್ ಅಲ್ಲಿ ಮಾತ್ರ ಇದೆ, ಅದಕ್ಕೋಸ್ಕರ 4 ಕಾಮನ್ ಫ್ಯಾಕ್ಟರ್ ಅಲ್ಲ. ಸೊ ಈಗ 2, 4 and 8 ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದು 1 and 2. ಅದರಲ್ಲಿ ಹೈಯೆಸ್ಟ್ ಯಾವುದು? ಈಗ HCF ಯಾರು ಹೇಳ್ತೀರಿ? HCF ಮಾಸಹ ಯಾರು ಹೇಳ್ತೀರಿ? ಕಾಮನ್ ಫ್ಯಾಕ್ಟರ್ ಅಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ದೊಡ್ಡದು ಯಾವ್ದಪ್ಪ ಅಂದ್ರೆ 2. ವಾಟ್ ಈಸ್ ದ HCF ಆಫ್ 2, 4 and 8? 2, 4 ಮತ್ತು 8ರ ಮಾಸಹ ಎಷ್ಟು ಅಂದ್ರೆ 2. ಅರ್ಥ ಆಗಿದೆಯಾ? ಮುಂದಕ್ಕೆ ಹೋಗ್ಲಾ? ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಸೊ ನೋಡ್ರಿ ಎಷ್ಟು ಈಸಿ ಇದೆ HCF ಬಗ್ಗೆ. ನಾನು ಇನ್ನ HCF ನಿಮ್ಗೆ ಎಷ್ಟು ಈಸಿ ಅಂದ್ರೆ ಫ್ಯಾಕ್ಟರ್ಸ್ ಬರೆಯಕ್ ಬಂತಂದ್ರೆ HCF ಬಂತು. ಏನ್ ಫ್ಯಾಕ್ಟರ್ಸ್ ಸರ್? ಗಿವರ್ ನಂಬರ್ಸ್ಗೆ ಫ್ಯಾಕ್ಟರ್ಸ್ ಬರೀಬೇಕು ಸರ್. ಏನ್ ಫ್ಯಾಕ್ಟರ್ಸ್ ಅಂದ್ರೆ ಹೆಂಗ್ ಬರೀಬೇಕು ಸರ್? ಕೊಟ್ಟಿರೋ ನಂಬರ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದು ಯಾವುವು? 2 ನ ಡಿವೈಡ್ ಮಾಡೋದು ಯಾವುದು? 1 and 2. 4 ನ ಡಿವೈಡ್ ಮಾಡೋದು 1, 2, 4. ಬೇರೆ ನಂಬರ್ಸ್ ಡಿವೈಡ್ ಮಾಡ್ತಾರೆ. ಇಟ್ ಲೀವ್ಸ್ ದ ರಿಮೈಂಡರ್ ಅದರ್ ದ್ಯಾನ್ 0. 0 ಬಿಟ್ಬಿಟ್ಟು ಬೇರೆ ರಿಮೈಂಡರ್ ಬರಬಾರ್ದು. ಕಂಪ್ಲೀಟ್ ಡಿವಿಷನ್ ಅಂದ್ರೆ ರಿಮೈಂಡರ್ 0 ಬರಬೇಕು. ಶೇಷ 0 ಬಂದ್ರೆ ಮಾತ್ರ ಅದನ್ನ ಕಂಪ್ಲೀಟ್ ಡಿವಿಷನ್ ಅಂತೀವಿ. ಶೇಷ 0 ಬಿಟ್ಟು ಬೇರೆ ಏನ್ ಬಂದ್ರೆ ಅದು ಕಂಪ್ಲೀಟ್ ಡಿವಿಷನ್ ಆಗಲ್ಲ. ಓಕೆ, ನೌ 8ಅನ್ನ ಭಾಗಿಸೋ ಸಂಖ್ಯೆಗಳು ಯಾವುದು? 1, 2, 4, 8. 2, 4, 8 ಅಲ್ಲಿ ನಾವು ರೈಟ್ ಕಾಮನ್. ಕಾಮನ್ ಯಾವುದು? ಮಾರ್ಕ್ ಮಾಡಿ 1 and 2. ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಯಾವುದು ಸರ್? 2, 4 ಮತ್ತು 8ರ ಮಾಸಹ ಅಥವಾ HCF ಇಟ್ ಈಸ್ 2. ನೋಡೋಣ ಮತ್ತೊಂದು. 3, 6 and 9. ನಿಮಗೆ ಪ್ರಾಕ್ಟೀಸ್ ಆಗ್ಬೇಕೀಗ. 3, 6 and 9. ಸೊ 3ಗೆ ಫ್ಯಾಕ್ಟರ್ಸ್ 1, 3. 6ಗೆ 1, 2, 3, 6. 9ಗೆ 1, 3, 9. 3, 6 and 9 ಅಂತ ಬರ್ದಿರಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಮಾರ್ಕ್ ಮಾಡಿ ರೌಂಡ್ ಮಾಡಿ, ನಿಮಗೆ ಕನ್ಫ್ಯೂಸೇ ಬೇಡ. 1. ನೆಕ್ಸ್ಟ್ ಯಾವ್ದಿದೆ? 3, 3, 3. ಈ 3, 6, 9ಗೆ ಕಾಮನ್ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನಗಳು ಯಾವುದು? 1 and 3. ಅದರಲ್ಲಿ ಸಾಮಾನ್ಯ ಅಪವರ್ತನ ನೋಡ್ರಿ, ಮೀನಿಂಗ್ ಏನ್ ಹೇಳುತ್ತೆ? ಮಹತ್ತಮ ಸಾಮಾನ್ಯ ಅಪವರ್ತನ. ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು. ಮಹತ್ತಮ ಅಂದ್ರೆ ಏನು? ದೊಡ್ಡದು. ಯಾವುದು? 3. HCF ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇರೋದನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. HCF ಮಾಸಹ ಎಷ್ಟು? 3. ನೋಡ್ರಿ ಎಷ್ಟು ಈಸಿ ಇದಾವೆ. ಕಲೀರಿ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ನನಗೆ ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ಇದನ್ನ ಚೆನ್ನಾಗಿ ಮಾಡಿದೀನಿ, ಅದಕ್ಕೆ ನಿಮ್ಗೆ ಹೇಳ್ಕೊಡಕ್ ಬರ್ತಿದೆ. ನೀವು ನನ್ಗಿನ್ನ ಚೆನ್ನಾಗಿ ಹೇಳ್ಕೊಡಕ್ಕೆ ಸಾಧ್ಯತೆಗಳು ಇದಾವೆ.
ನಾನೇ ಪರಿಪೂರ್ಣ ಅಂತ ನೀವು ಅನ್ಕೊಂಡ್ರೆ ಸಾರಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಿ ಅಂದ್ರೆ ಸುಳ್ಳು. ನಾನು ಕಲ್ತಿದ್ದೀನಿ, ಹೇಳ್ಕೊಡ್ತಿದ್ದೀನಿ. ನೀವು ಇದನ್ನ ಕಲ್ತ್ರೆ ನೀವು ನನ್ನಗಿನ ಇನ್ನ ಈಸಿಯೆಸ್ಟ್ ವೇನಲ್ಲಿ ನಿಮ್ಮ ಸ್ನೇಹಿತರಿಗೆ ಕನ್ವಿನ್ಸ್ ಮಾಡೋ ವಿಧಾನ ಕಲಿಬಹುದು. ಅದು ಅರ್ಥ ಮಾಡ್ಕೊಳ್ರಿ. ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, MBPL74. ಮತ್ತೆ ನನ್ನ ಮೊಬೈಲ್ ನಂಬರು ನೀವು ಕ್ಲಾಸ್ ನೋಡ್ಬೇಕಾದ್ರೆ ಡಿಸ್ಪ್ಲೇ ಆಗುತ್ತೆ, 9060975075. ಅದನ್ನು ಸೇವ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ವಾಟ್ಸಪ್ ಮಾಡಿ. ಮುಂದಿನ ಕ್ಲಾಸನ್ನು ಮಾಡಬೇಕಾದ್ರೆ ಆ ಡೌಟನ್ನು ಕ್ಲಿಯರ್ ಮಾಡಿ ಮುಂದಿನ ಪ್ರಾಬ್ಲಮ್ಗೆ ಹೋಗ್ತೀನಿ. ಇದು ಸತ್ಯ. ಆದರೆ ನೀವು ಆ ಡೌಟನ್ನು ಹಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಲಾಸ್ ಆಗೋದು ನಿಮಗೆ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ನನಗೆ ಏನು ಗೊತ್ತಾ, ನಿಮ್ಗೆ ಏನಾದ್ರು ಮಾಡಿ ಒಂದಿಷ್ಟು ಮ್ಯಾಥ್ಸ್ ಕಲಿಸ್ಬೇಕು. ನಾನು ಯಾಕೆ ಎಲ್ಲ ಕ್ಲಾಸನ್ನು ಮಾಡಿಬಿಟ್ಟಿದ್ದೀನಿ. ಈಗ SLC ಕ್ಲಾಸ್ ಮಾಡಿದ್ದೀನಿ, PUC ಮಾಡಿದ್ದೀನಿ, ಡಿಗ್ರಿಗೆ ಮಾಡ್ಬಿಟ್ಟಿದ್ದೀನಿ. ಆದರೆ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡಂದ್ರೆ ಎಲ್ಲ ಮಕ್ಕಳು ಬಂದಾಗ ಕೊನೆಗೆ ಈ ಈಕ್ವೇಷನ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ LHS ಇಂದ RHS ಬಂದ್ರೆ ಏನಾಗುತ್ತೆ, RHS ಇಂದ LHS ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಕಾನ್ಸೆಪ್ಟೇ ಇನ್ನೂ ಕ್ಲಿಯರ್ ಇಲ್ಲ. ಸೊ ಅದನ್ನು ಬಂದಾಗ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನನ್ನ ಅನುಭವದ ಆಧಾರದ ಮೇಲೆ ನಾನು ಇದನ್ನ ನಾನು ಮಾಡ್ತಾ ಇರೋದು. ಅದಕ್ಕೆ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮಗೆ ಒಂದಿಷ್ಟು ಫೌಂಡೇಶನ್ ಕ್ಲಿಯರ್ ಆಗಬೇಕು, ಫೌಂಡೇಶನ್ ಬಿಗ್ಗಾಗಿ ಬೀಳ್ಬೇಕು ಅಂತ. ಯಾರ್ಯಾರು ನೋಡ್ತಿದ್ದೀರೋ ಎಲ್ಲ ನಾನು ಹೇಳ್ತೀನಿ, ನನ್ನ ಪಾರ್ಟ್ ಈಗ 11ನೇ ಪಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮೊದಲನೇ ಪಾರ್ಟಿಂದ ನೋಡ್ಕೊಂಬಂದ್ರೆ ಮಾತ್ರ ಇದು ಅರ್ಥ ಆಗೋದು. ಡೈರೆಕ್ಟಾಗಿ 11ನೇ ಪಾರ್ಟಿಗೆ ನೀವು ಜಾಯ್ನ್ ಆದರೆ ಒಂದು ಚೂರು ಅರ್ಥ ಆಗಲ್ಲ. ಮತ್ತು ತೆಗೆದು ಹೋಗ ಇದು ಯಾವನಿಗೆ ಬೇಕು ಅಂತೇಳಿ ಬಿಸಾಡಿ ಹೋಗ್ತೀರಿ ಮ್ಯಾಥ್ಸು. ಅದಕ್ಕೋಸ್ಕರ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. 6, 12 and 18. 6, 12 and 18. So now write the factors of 6. 6ರ ಅಪವರ್ತನಗಳು 1, 2, 3, 6. 12ರ ಅಪವರ್ತನಗಳು 1, 2, 3, 4, 6, 12. ಓಕೆ, 18ರ ಅಪವರ್ತನಗಳು 1, 2, 3, 6, 9, 18. ಸೊ ಈಗ 6, 12 and 18 ಕಾಮನ್ ಫ್ಯಾಕ್ಟರ್ಸ್. ಮಾರ್ಕ್ ಮಾಡಿ, ಯು ಕ್ಯಾನ್ ಮಾರ್ಕ್ ರೌಂಡ್ ಇಟ್. ಯಾವ ಕಾಮನ್ ಫ್ಯಾಕ್ಟರ್ ಇದೆ ಸರ್ಕಲ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಬರೀರಿ. 1, 2, ಓಕೆ, 3 ಕಾಮನ್ ಅಂದ್ರೆ ಎರಡರಲ್ಲಿ ಇರೋವು. ನೆಕ್ಸ್ಟ್ 6, 6, 6. ನೋಡ್ರಿ, ಈಗ SCF ಬರಿಬಹುದು, ಈಗ ಮಾಸ ಬರಿಬಹುದು. ಎರಡರಲ್ಲೂ ಕಾಮನ್ ಯಾವ್ದಿದೆ? ಎರಡರಲ್ಲೂ ಕಾಮನ್ ಬರ್ದಾಯ್ತು. ಈಗ ಕಾಮನ್ ಫ್ಯಾಕ್ಟರ್ಲಿ ಹೈಯೆಸ್ಟ್ ಯಾವುದು ಸರ್? ನಿಮ್ ಕಣ್ಣಿಗೆ ಯಾವ್ದು ಕಾಣಿಸ್ತಿದೆ ಸರ್? ನನಗೆ 6 ಕಾಣಿಸ್ತಿದೆ, ನಿಮಗೆ 6 ಕಾಣಿಸ್ತಿದೆ ಅಲ್ಲ? ಸೊ ಬೋತ್ ಆರ್ ಸೇಮ್. ಕನ್ನಡದಲ್ಲಿ 6, ಇಂಗ್ಲಿಷಲ್ಲಿ 6, ಇಂಗ್ಲಿಷಲ್ಲಿ 6. ಓಕೆ, ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫಾರ್ ದೀಸ್ ನಂಬರ್ 6, 12, 18. 6, 12 ಮತ್ತು 18ಕ್ಕೆ ಮಾಸ ಎಷ್ಟು? 6. ನೋಡ್ರಿ, ಎಷ್ಟು ಈಸಿ ಇದೆ SCF. ನಂಬರ್ಸ್ ಎಲ್ಲರಿಗೂ ಬರೆಯಕ್ ಬರ್ತಿದೆ ಅನ್ಕೊಂಡಿದ್ದೀನಿ. ಇನ್ನ ಡೌಟ್ಸ್ ಇದ್ರೆ ಕೇಳ್ರಿ. ಸೊ ನೋಡ್ರಿ, 6ದು ಅಪವರ್ತನಗಳು ಬರಿಬೇಕು. 6 ಅಪವರ್ತನಗಳು ಬರೀರಿ ಅಂದ್ರೆ ಏನ್ ಬರೀತೀರಿ ಸರ್? 6ಅನ್ನ ಯಾವ್ಯಾವ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತವೆ? 1, 2, 3, 6. 12ಅನ್ನು ಯಾವ್ಯಾವ ಡಿವೈಡ್ ಮಾಡ್ತವೆ? 1, 2, 3, 4, 6, 12. ನೆಕ್ಸ್ಟ್ 18ಅನ್ನು ಯಾವ್ಯಾವ ಡಿವೈಡ್ ಮಾಡ್ತವೆ? 1, 2, 3, 6, 9, 18. ಸೊ ನಾವು ಯು ಕ್ಯಾನ್ ಮೇಕ್ ದಿ 3 ಸಂಖ್ಯೆಗೆ 3 ನಂಬರ್ಸ್ ಫ್ಯಾಕ್ಟರ್ಸ್ ಅಲ್ಲಿ ಕಾಮನ್ ಇರೋ ರೌಂಡ್ ಮಾಡಿ. 1 ಇದೆ ಅಂತ ಬರ್ದೆ, 2 ಇದೆ ಬರ್ದೆ, 3 ಇದೆ ಬರ್ದೆ, 6 ಬರ್ದೆ. ಇವು ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಹೈಯೆಸ್ಟ್ ಯಾವ್ದಿದೆ? 6 ಸರ್. ಆ 6, 12, 18ಗೆ ಮಾಸಹ ಅಥವಾ SCF. ಐ ಥಿಂಕ್ ಕ್ಲಿಯರ್. ಓಕೆ, ಮುಂದಿನ ಪ್ರಾಬ್ಲಮ್ ಹೋಗೋಣ. 5, 10 ಮತ್ತು 25. 5, 10, 25. ಸೊ ಇವಕ್ಕೆ ಈ ನಂಬರ್ಸ್ಗೆ ಮಾಸಹ ಅಥವಾ SCF ಅನ್ನ ಬರಿಬೇಕು. ಸೊ 5ರ ಫ್ಯಾಕ್ಟರ್ಸ್ ಬರೆಯೋಣ. 1, 5. 10ಕ್ಕೆ 1, 2 10,
5 ಎಳ್ಳೆ 10, 10 ಒಂದೇ 10, 25, 1, 5, 25 ಇಷ್ಟೇ. 1, 5, 25. ಸೊ ನೆಕ್ಸ್ಟ್ 5, 10 ಅಂಡ್ 25. ಇದರಲ್ಲಿ ಕಾಮನ್ ಮಾರ್ಕ್ ಮಾಡೋಣ ಈಗ. 1, 1, 1. ಓಕೆ, 1. ನೆಕ್ಸ್ಟ್ 5, 5, 5. HCF ಮಾಸಹ ಯಾವುದು? ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವುದು? 5. ನೀವು ನೋಡ್ರಿ, ಕಾಮನ್ ಫ್ಯಾಕ್ಟರ್ಸ್ ಬರೆಯಕ್ ಬರ್ತೈತೆ. 3ರಲ್ಲಿರೋನು ಗುಂಪು ಮಾಡ್ತೀರಿ, ಸರ್ಕಲ್ ಮಾಡಿ ಅದು ಇಲ್ಲಿ ಒಂದು ಬರೀತೀರಿ. ಬರೆದಾದ್ಮೇಲೆ ಅದರಲ್ಲಿ ಹೈಯೆಸ್ಟ್ ಯಾವ್ದಿದೆ ನೋಡ್ತೀರಿ. ಕಾಮನ್ ಫ್ಯಾಕ್ಟರ್ ಅಲ್ಲಿ ದೊಡ್ಡದು ಯಾವುದು? ಸಾಮಾನ್ಯ ಅಪವರ್ತನದಲ್ಲಿ ದೊಡ್ಡದು ಯಾವುದು? 5. ಆ 5, 5, 10 ಮತ್ತು 25ಕ್ಕೆ ಏನಾಗುತ್ತೆ ಅಂದ್ರೆ ಮಾಸಹ ಆಗುತ್ತೆ. ಮಾಸಹ ಅಂದ್ರೆ ಏನು? ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಅನ್ನೋದಕ್ಕೆ ಅಂತ ಕರೆದಿದ್ದೀವಿ ಮಹತ್ತಮ. ನೋಡ್ರಿ, 1, 5 ಸಾಮಾನ್ಯ ಅಪವರ್ತನಗಳು. ಯಾವುದರ ಸಾಮಾನ್ಯ ಅಪವರ್ತನಗಳು? 5, 10, 25ರ ಸಾಮಾನ್ಯ ಅಪವರ್ತನಗಳು. ಆ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದನ್ನ 5, 10 ಮತ್ತು 25ರ ಮಾಸಹ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಇನ್ನ ಒಂದು ನೋಡೋಣ. 5, 6 and 8 ನೋಡೋಣ. 5, 6, 8 ಕೊಟ್ಟಿದ್ದಾರೆ ಈಗ. ಸೊ ನೋಡೋಣ ಈಗ 5. ನೋಡ್ರಿ, ಡೋಂಟ್ ಸ್ಕಿಪ್ ದ ಪ್ರೊಸೀಜರ್. ಯಾವುದೇ ಕಾರಣಕ್ಕೂ ಪ್ರೊಸೀಜರ್ನ ಸ್ಕಿಪ್ ಮಾಡಬೇಡ್ರಿ. ನಿಮಗೆ ಎಕ್ಸಾಮಲ್ಲಿ ಒಂದೇ ಪ್ರಾಬ್ಲಮ್ ಕೊಡೋದು ಮಾಸನ. ನಾನೀಗ 100 ಪ್ರಾಬ್ಲಮ್ಸ್ ಮಾಡಿಸ್ಬೋದು, ಆದರೆ ಎಕ್ಸಾಮಲ್ಲಿ ಕೇಳೋದು 100 ಪ್ರಾಬ್ಲಮ್ ಮಾಡಿದಾರೆ ಅಂತ 10 ಪ್ರಾಬ್ಲಮ್ ಕೇಳಲ್ಲ, ಅದರಲ್ಲಿ ಒಂದೇ ಕೇಳೋದು. ಅದಕ್ಕೋಸ್ಕರ ಪ್ರೊಸೀಜರ್ನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಓಕೆ, ಸೊ ನೌ ರೈಟ್ 5ರ ಅಪವರ್ತನ 1, 5, 6, 1, 2, 3, 6, 8, 1, 2, 4, 8. ಸೊ ಈಗ 5, 6 ಮತ್ತು 8. ಸೊ ಈಗ ನಾನೇನ್ ಮಾಡಬೇಕು? ರೌಂಡ್ ಮಾಡ್ಬೇಕು. ಫಸ್ಟ್ ರೌಂಡ್ ಮಾಡೋದು ಒಂದೇ ಕಾಮನ್ ಫ್ಯಾಕ್ಟರ್ ಇದೆ ಮತ್ ಬೇರೆ ಇಲ್ಲ. ಅದಕ್ಕೋಸ್ಕರ HCF ಮಾಸಹ ಎಷ್ಟು? 1. ನೋಡ್ರಿ ಎಷ್ಟು ಈಸಿ ಇದಾವೆ. ಈ ತರ ಪ್ರಾಬ್ಲಮ್ಸ್ ನಮಗೆ ಬಹಳ ಈಸಿ ಇದಾವೆ. ನಾವು ಕಲಿಯಕ್ಕೆ ಮನಸ್ಸು ಮಾಡ್ಬೇಕಷ್ಟೆ. ಕಲಿತೀರಿ ಅನ್ಕೊಂಡಿದ್ದೀನಿ. ಪೋಷಕರು ಯಾರು ನೋಡ್ತಾ ಇದ್ರೆ, ಸೊ ನಿಮ್ಮ ಮಕ್ಕಳಿಗೆ ಮೊದಲನೇ ಪಾರ್ಟಿಂದ ಎಲ್ಲ ಪಾಠನ ತೋರಿಸ್ಕೊಂತ ಜೊತೆಗೆ ಏನ್ ಮಾಡಿಸ್ಬೇಕು ಅಂದ್ರೆ ಒಂದೊಂದೇ ಪಾಠನ ಒಂದೊಂದ್ ದಿವಸ ತೋರಿಸ್ರಿ, ಮತ್ತೆ ನೋಟ್ಸ್ ಅನ್ನ ಮಾಡಿಸ್ರಿ. ಬರೀ ತೋರ್ಸೋದಾಗಬಾರ್ದು. ನಿಮ್ಮ ಮನೇಲಿ ಈಗೆಲ್ಲ ಹೆಚ್ಚಿಗೆ ಕಡಿಮೆ ಅಪ್ಡೇಟೆಡ್ ಆಂಡ್ರಾಯ್ಡ್ ಟಿವಿ ಬಂದಾವೆ. ನಿಮ್ಮ ಮೊಬೈಲಿಂದ ಸ್ಕ್ರೀನ್ ಶೇರಿಂಗ್ ಮಾಡ್ಬಿಟ್ಟು ನೀವು ಕುತ್ಕೋಬೇಕು. ಒಂದು 35 to 40 ಮಿನಿಟ್ಸ್ ಕುತ್ಕೊಂಡ್ರೆ ನಿಮ್ಮ ಮಗು ಗಣಿತ ಅನ್ನೋದು ಕಷ್ಟ ಅನ್ನೋದನ್ನ ಇವತ್ತಿಗೆ ತೆಗ್ದಾಕ್ರಿ ಅನ್ನೋದು ನನ್ನ ಆಲೋಚನೆ ಇದೆ. ಬಟ್ ನೀವು ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂತಿದ್ರು ಬಿಡ್ತೀರ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಅದರ ಪಾಪ್ಯುಲಾರಿಟಿಯನ್ನು ನೋಡಿದವರು ಒಂದಿಷ್ಟು ಶೇರ್ ಮಾಡಿದರೆ ಬೇರೆಯವರಿಗೆ ಲಾಭ ಆಗುತ್ತೆ. ಯಾರು ನೋಡ್ತಿದ್ದೀರಲ್ಲ ಅದನ್ನ ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದರೆ ಆ ಮಗು ಕಲಿತು ಮುಂದೆ ಜೀವನದಲ್ಲಿ ಜೀವನ ಕಟ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಆಲೋಚನೆ. ಓಕೆ, ನೆಕ್ಸ್ಟ್ ಬನ್ನಿ ಈಗ 3, 5 and 7. 3, 5 and 7. ಸೊ 3ಗೆ 1, 3, 5ಗೆ 1, 5, 7ಗೆ 1, 7. ನೋಡ್ರಿ, ಫ್ಯಾಕ್ಟರ್ಸ್ ಅವೇ. ನಾನು ಹೇಳಿದ್ದೀನಿ, ಒಂದು ಎಲ್ಲ ಸಂಖ್ಯೆಯ ಫ್ಯಾಕ್ಟರು, ಒಂದು ಎಲ್ಲಾ ಸಂಖ್ಯೆಗೂ ಸಹ ಫ್ಯಾಕ್ಟರ್ ಆಗುತ್ತೆ ಅನ್ನೋದು ತಲೆ ಒಳಗಿರ್ಲಿ. ಓಕೆ, 1 ಆಮೇಲೆ 3. ಸೊ ಈಗ 3, 5 and 7 ಕಾಮನ್ ಇರೋದು ಯಾವುದು? ಒಂದೆಯ. ಮಾಸಹ HCF ಎಷ್ಟು? 1. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಒಂದೇ ಇರೋದ್ರಿಂದ ಮತ್ತೆ ನೀವು ದೊಡ್ಡದು ಚಿಕ್ಕದು ಅಂತ ನೋಡೋ ಅವಶ್ಯಕತೆ ಇರಲ್ಲ. ಯಾವಾಗ ಜಾಸ್ತಿ ಇರ್ತಾವೋ ಅದ್ರಲ್ಲಿ ನೋಡ್ಬೇಕು ಯಾವ್ದು ದೊಡ್ಡದು ಅಂತ, ಆವಾಗ ಅದು ಮಾಸ ಆಗುತ್ತೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಒಂದೇ ಕಾಮನ್ ಫ್ಯಾಕ್ಟರ್ ಇಂದ ಮಾಸ ಎಷ್ಟಾಗುತ್ತೆ? 1 ಆಗುತ್ತೆ.
ಮತ್ತೆ ಒಂದು ಪ್ರಾಬ್ಲಮ್ ನೋಡೋಣ, ದೊಡ್ಡದು ನೋಡೋಣ. 12, 18 and 36. So ಇದು ಬೇಡ. 9, 12 and 27. 9, 12 and 27. ಸೊ 9ಗೆ ಬನ್ನಿ. ಈಗ 9ಗೆ 1, 3, 9. 12ಗೆ ಬನ್ನಿ. 1, 2, 3, 4, 6, 12. ನಿಮಗೆ ಮಗ್ಗಿ ಚೆನ್ನಾಗಿ ಬರಬೇಕು. ಮಗ್ಗಿ ಚೆನ್ನಾಗಿ ಬಂತು ಅಂದ್ರೆ ಫ್ಯಾಕ್ಟರ್ಸ್ ಅನ್ನ ಈಸಿಯಾಗಿ ಬರೀತಾ ಹೋಗ್ತೀವಿ. ನೋಡ್ರಿ, 1 12, 2 6, 3 4, 4 3, 6 7, 12 1. ಈ ಟೇಬಲ್ಸ್ ಬರ್ದೇ ಇದ್ರೆ, ಮಗ್ಗಿ 20 ತನಕ ಬರ್ದೇ ಇದ್ರೆ, ಸೊ ನೀವು ಬರೆಯೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ 27ಗೆ ಬರೋಣ. ಈಗ 27ಗೆ 1, 3, 9. ನೋಡ್ರಿ, ಮತ್ತೆ ಯಾವ್ದಾರು ಇದೆಯಾ? 27. So now make the circles of common factors. 9, 12 and 27. ಯಾರು ಹೇಳ್ತೀರಿ? 1, ಓಕೆ, ಕಾಮನ್ 1, 3, 3, 3. ಸೊ ನೋಡ್ರಿ, ಮತ್ತೆ ಯಾವುದಿಲ್ಲ ಕಾಮನ್ ಫ್ಯಾಕ್ಟರ್ಸ್, ಯಾವುದು ಇಲ್ಲ. ಸೊ ವಾಟ್ ಈಸ್ ದ HCF ಆಫ್ 9, 12 and 27? 9, 12 ಮತ್ತು 27ರ ಮಾಸ ಎಷ್ಟು? 3. HCF ಮಾಸ 3. ಕ್ಲಿಯರಾ? ಅರ್ಥ ಆಯ್ತಾ? ಏನಿದೆ ಸರ್ ಇಲ್ಲಿ? ಕೊಟ್ಟಿರೋ ನಂಬರ್ಸಿಗೆ ಫ್ಯಾಕ್ಟರ್ಸ್ ಬರಿತೀವಿ. ಫ್ಯಾಕ್ಟರ್ಸ್ ನೀವು ಹೇಳ್ಕೊಟ್ಟಿದ್ದೀರಿ, ಬರೆದ್ವಿ. ಫ್ಯಾಕ್ಟರ್ಸ್ ಬರ್ದಾದ್ಮೇಲೆ ಕಾಮನ್ ಇರೋ ರೌಂಡ್ ಮಾಡಿ, 3 ಕಾಮನ್ ಇದ್ರೆ ರೌಂಡ್ ಮಾಡಿ ಅದನ್ನ ಕೆಳಗೆ ಬರೀತೀವಿ. ಎಷ್ಟದಾವೆ ಕಾಮನ್ ಫ್ಯಾಕ್ಟರ್ಸ್? 2 ಇದಾವೆ. ಅದರಲ್ಲಿ ದೊಡ್ಡದು ಯಾವುದು ಸರ್? ದೊಡ್ಡದು ಯಾವುದು ಸರ್? 3 ಸರ್. ಆ 3 ಕೊಟ್ಟಿರೋ 3 ನಂಬರ್ಗೆ ಮಾಸಹ ಅಥವಾ HCF ಆಗುತ್ತೆ. ಹೌದಲ್ವಾ? ಇನ್ನೂ ಏನೋ ಡೌಟ್ ಇದೆಯಾ? HCF ಆಫ್ ನಂಬರ್ಸ್, ಅಂಕೆ ಸಂಖ್ಯೆಗಳ ಬಗ್ಗೆ ನಾನು ಹೇಳ್ಕೊಡ್ತಾ ಇರೋದು. ಮತ್ತೆ ನಾನು ಬೀಜಾಕ್ಷರಕ್ಕೆ ಮತ್ತೆ ಬರ್ತೀನಿ, ನಾನು ಅಲ್ಲಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಎರಡೂ ಮಿಕ್ಸ್ ಮಾಡಿದ್ರೆ ನೀವು ಎರಡೂ ಕಲಿಯಲ್ಲ. ಉದ್ದೇಶ ಅಷ್ಟೇ. ಇಲ್ಲಿ ಸಪರೇಟ್ ಆಗಿ ನಾನು ಅಂಕಗಣಿತ ಪೂರ್ತಿ ಮುಗಿಸ್ಬಿಟ್ಟು ನಂತರ ನಾನು ಬೀಜಗಣಿತಕ್ಕೆ ಬರ್ತೀನಿ, ನಂತರ ರೇಖಾಗಣಿತಕ್ಕೆ ಬರೋಣ. ಒಂದೊಂದೇ ಬೇಸಿಕ್ ಕಾನ್ಸೆಪ್ಟ್ಸ್ ಪಕ್ಕ ಕ್ಲಿಯರ್ ಆಗಬೇಕು. ನಾನು ಹೇಳ್ತಿದ್ದಿಲ್ಲ, ನೋಡೋದಕ್ಕಿಂತ ಮುಖ್ಯ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡ್ಕೊಂಡೇ ಹೊರತು ಈಗ ಒಂದು ಕ್ಲಾಸ್ ನೆನ್ಪಿಟ್ಕೋಬಹುದು. ಈಗ 11ನೇ ಕ್ಲಾಸ್ ಮಾಡ್ತಿದ್ದೀನಿ, 11 ಕ್ಲಾಸನ್ನು ಏಕಕಾಲದಲ್ಲಿ ಏನು ಮಾಡಿದ್ದೀನಿ ನೆನ್ಪಿಟ್ಕೋಬೇಕಾಗಲ್ಲ. ಕ್ಯಾನ್ ಮೇಕ್ ದ ನೋಟ್ಸ್. ಓಕೆ, ಬನ್ನಿ ಈಗ ಸೊ ಐ ಥಿಂಕ್ ಮತ್ತೆ ಹೇಗೇನು ಅಂತ ತಗೋಣ. 15, 35 and 45. Why you not? 30, 15, 35, 45. 15. ಓಕೆ, ಬರ್ರಿ ಈಗ 15. 1 ಎಲ್ಲದಕ್ಕೂ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. 3 5 15, 5 3 15, 15 1 15. ಇಷ್ಟೇ. 15ಕ್ಕೆ ಫ್ಯಾಕ್ಟರ್ಸ್ ಯಾವುದು? 15ಕ್ಕೆ ಅಪವರ್ತನಗಳು ಯಾವುದು? 1 3 5 15. ನೆಕ್ಸ್ಟ್ 35ಕ್ಕೆ 1 5 7 35, 7 5 35, 35 1 35. ಮತ್ಯಾವುದು ಇಲ್ಲ. ನೆಕ್ಸ್ಟ್ 45, 1 3 15, 15 3 45, 3 15 45. ನೆಕ್ಸ್ಟ್ 5 9, 9 45. ಮತ್ತೆ ಯಾವ್ದಾದ್ರು ಮಗ್ಗಿಲ್ ಇದೆಯಾ? 45. ಯಾವ ಮಗ್ಗಿಲ್? 15 3 45. ಮತ್ತೆ ಯಾವ್ದಾದ್ರು ಮಗ್ಗಿಲ್ ಇದೆಯಾ? ನೋ. ಐ ಥಿಂಕ್ ಲಾಸ್ಟ್ ಈಸ್ 45. ಇಷ್ಟು ಫ್ಯಾಕ್ಟರ್ಸ್ ಯಾವುದಕ್ಕೆ? 15, 35, 45. ಈಗ ಏನ್ ಮಾಡಬೇಕು? 3ರಲ್ಲೂ ಇರೋವನ್ನ ಸರ್ಕಲ್ ಹಾಕ್ಬೇಕು. 15, 35 ಮತ್ತು 45. ಹೇಳ್ರಿ, 1 1 1. ಓಕೆ, ನೆಕ್ಸ್ಟ್
ಇರೋವು ಯಾವಿದಾವೆ? ಸೊ ನೆಕ್ಸ್ಟ್ ಯಾವ್ದಿದೆ? 3 ಇಲ್ಲ. 5 ನೋಡ್ರಿ, 5 ಇದೆ ಇದೆ ಇದೆ. ನೆಕ್ಸ್ಟ್ ಇನ್ಯಾವುದು ಇಲ್ಲ, ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇಲ್ಲ. ಸೊ ನೆಕ್ಸ್ಟ್ HCF ಮಾಸಹ ಎಷ್ಟು? 5. ಕ್ಲಿಯರಾ? ನೋಡ್ರಿ ಎಷ್ಟು ಈಸಿ ಇದೆ ನೋಡ್ರಿ ನಿಮ್ಗೆ. ನೋಡ್ರಿ ನೀವು ಇದು ನನ್ನ ಇಂಥ 100 ಪ್ರಾಬ್ಲಮ್ ಅಲ್ಲ, ಥೌಸಂಡ್ಸ್ ಪ್ರಾಬ್ಲಮ್ಸ್ ಕೊಟ್ರು ಪ್ರೊಸೀಜರ್ ಇಸ್ ಸೇಮ್. ಪ್ರೊಸೀಜರ್ನ ಪಕ್ಕಾ ಕಲಿಬೇಕು ನೀವು. ಎಲ್ಲಿ ಪ್ರೊಸೀಜರ್ ಅಲ್ಲಿ ಫೇಲ್ ಆಗ್ತಿರೋ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಟಫ್ ಆಗ್ತದೆ. ಸೊ ವೆನ್ ಯು ಪರ್ಫೆಕ್ಟ್ ದ ಪ್ರೊಸೀಜರ್, ದ ಪ್ರಾಬ್ಲಮ್ ಈಸ್ ಈಸಿ. ಪ್ರೊಸೀಜರ್ನ ಸ್ಕಿಪ್ ಮಾಡಬೇಡ್ರಿ. ನನಗೆ ಗೊತ್ತಾಗಿದೆ ಅಂತ ಹೇಳಿ 2 ಸ್ಟೆಪ್ಗೆ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ. ಸೊ ಅದನ್ನ ಪ್ರೊಸೀಜರ್ನ ನೀವು ಪಕ್ಕಾ ಫಾಲೋ ಮಾಡ್ರಿ. ಓಕೆ, ಸೊ ಒನ್ ಮೋರ್ ಎಕ್ಸಾಂಪಲ್ ತಗೋಣ. 10, 8 and 16. ಹೆಂಗ್ ಬೇಕಾದ್ರೆ ಕೇಳ್ಬೋದು. ಯಾವ ನಂಬರ್ಸ್ ಕೊಡ್ಲಿ ನಮ್ಗೆ? ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ನಂಬರ್ಸ್ ಕೊಟ್ರೆ ನಮ್ಗೆ ಬೇಜಾರಿಲ್ಲ. ಸೊ ನೋಡ್ರಿ, ಈಗ 10ಗೆ 1, 2, 5, 10. 1, 2, 5, 10. 8ಗೆ 1, 2, 4, 8. 1, 2, 4, 8. Now write 16. 16ಕ್ಕೆ 1, 2, 4, 8, 16. ಫ್ಯಾಕ್ಟರ್ಸ್ ಎಲ್ಲರಿಗೂ ಬರೆಯಕ್ಕೆ ಬರ್ತಿದೆ. ಸೊ ಫ್ಯಾಕ್ಟರ್ಸ್ ಬರ್ದಾದ್ಮೇಲೆ 10, 8 and 16. ಸೊ now write common factors. ಸೊ ರೌಂಡ್ ಮಾಡಿ 1, 1, 1. ಓಕೆ, 2, 2, 2. ಓಕೆ, ಮತ್ತೆ ಯಾವ್ದಾದ್ರು ಇದೆಯಾ? ದೇರ್ ಇಸ್ ನೋ ಕಾಮನ್ ಫ್ಯಾಕ್ಟರ್ಸ್ ಪ್ರೆಸೆಂಟ್ ಇನ್ ದ ನಂಬರ್ಸ್. ಈ 3 ಸಂಖ್ಯೆಗಳಲ್ಲಿ 1 ಮತ್ತು 2 ಅನ್ನು ಬಿಟ್ರೆ ಇನ್ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ನಾವು ರೈಟ್ HCF ಮಾಸಹ ಯಾವುದು? ಮಾಸಹ. ಕಾಮನ್ ಫ್ಯಾಕ್ಟರ್ಸ್ ಯಾವ್ದಿದೆ? 1 ಮತ್ತು 2. ಅದರಲ್ಲಿ ಹೈಯೆಸ್ಟ್ ಯಾವ್ದು? ಈಗ ಮಹತ್ತಮ ಯಾವುದು? ಮಹತ್ತಮ ಅಂದ್ರೆ ಏನು? ದೊಡ್ಡದು ಯಾವುದು? 2. ಮಾಸದ ಬಗ್ಗೆ, HCF ಬಗ್ಗೆ ಇನ್ನ ಯಾರಿಗಾರ ನಂಬರ್ಸ್, ನಾನು ಮತ್ತೆ ಆಲ್ಜಿಬ್ರಿಕ್ ಟರ್ಮ್ಸ್ ಬಗ್ಗೆ ಕೇಳಿಲ್ಲ, ಬೀಜಾಕ್ಷರದ ಬಗ್ಗೆ ಕೇಳಿಲ್ಲ. ಆಲ್ಜಿಬ್ರಿಕ್ ಟರ್ಮ್ಸ್ಗೆ ಬೀಜ ಪದಗಳ ಬಗ್ಗೆ ನಾನಿನ್ನ ಮಾಸ ಮಾಡ್ತಿಲ್ಲ. ಈ ನಂಬರ್ಸ್ ಬಗ್ಗೆ, ಅಂಕೆಗಳ ಬಗ್ಗೆ, ಅಂಕೆ ಅಥವಾ ಸಂಖ್ಯೆಗಳನ್ನ ಮಾಸಹ ಕಂಡುಹಿಡಿಯೋದು ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ನಾನು ಅವತ್ತು ಪ್ರೊಸೀಜರ್ ಸ್ಟೆಪ್ ಅನ್ನು ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಕೊಟ್ಟಿರೋ ನಂಬರ್ಸ್ ಏನ್ ಬರಿಬೇಕು? ಫ್ಯಾಕ್ಟರ್ಸ್ ಬರಿಬೇಕು. ಫ್ಯಾಕ್ಟರ್ಸ್ ಬರ್ದಾದ್ಮೇಲೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ಕಾಮನ್ ಫ್ಯಾಕ್ಟರ್ಸ್. ಕೊಟ್ಟಿರೋ ಸಂಖ್ಯೆಗಳ ಎಲ್ಲಾ ಸಂಖ್ಯೆಗಳಿಗೆ ಅಪವರ್ತನಗಳನ್ನು ಬರಿಬೇಕು. 1ನೇ ಪಾಯಿಂಟ್, ಪಾರ್ಟ್ 9 ನೋಡ್ರೆ ಗೊತ್ತಾಗುತ್ತೆ. 1ನೇ ಪಾಯಿಂಟ್, ಕೊಟ್ಟಿರೋ ಎಲ್ಲಾ ಸಂಖ್ಯೆಗಳಿಗೆ ಅಪವರ್ತನಗಳು ಬರಿಬೇಕು. ಅಪವರ್ತನಗಳನ್ನು ಬರೆದಾದ್ಮೇಲೆ ಸಾಮಾನ್ಯ ಅಪವರ್ತನಗಳನ್ನು ಬರಿಬೇಕು. ಸಾಮಾನ್ಯ ಅಪವರ್ತನಗಳಲ್ಲಿ ಯಾವುದು ದೊಡ್ಡದಿರುತ್ತೋ ಆ ಸಂಖ್ಯೆ ಕೊಟ್ಟಿರೋ ಸಂಖ್ಯೆಗಳಿಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಆಗುತ್ತೆ. ಮಹತ್ತಮ ಸಾಮಾನ್ಯ ಅಪವರ್ತನವಾಗುತ್ತೆ. ಸೊ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೀನಿ, ರೈಟ್ ದಿ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್, ಚೂಸ್ ದಿ ಕಾಮನ್ ಫ್ಯಾಕ್ಟರ್ಸ್. In the common factor, the highest number is the HCF of the given numbers. ಅರ್ಥ ಆಗಿದೆಯಾ? ಇನ್ನೊಂದು ಮಾಡೋಣ, ನೋಡೋಣ. $13, $15 and $18. ಸೊ ನೋಡಿ, ಹಿಂಗೆ ಕೊಡ್ಬೋದು, ಕೊಡಬಾರ್ದು ಅಂತ ಏನಿಲ್ಲ. ಸೊ ಎಲ್ಲವೂ ಡಿವೈಡ್, ಎಲ್ಲವೂ ಒಂದಕ್ಕೊಂದು ಇಂಟರ್ರಿಲೇಟೆಡ್ ಇರಬಾರ್ದು. ಅಂದ್ರೆ ಒಂದಕ್ಕೊಂದು ಸಂಬಂಧ ಇರೋವನ್ನೇ ಕೊಡಬೇಕು ಅಂತ ಏನಿಲ್ಲ. ಸೊ ನಾನೀಗ 13 ಕೊಟ್ಟಿದ್ದೇನೆ. 13ಗೆ ಫ್ಯಾಕ್ಟರ್ಸ್ ಯಾರು ಹೇಳ್ತೀನಿ? 1 ಎಲ್ಲದಕ್ಕೂ ಫ್ಯಾಕ್ಟರ್ ಅಂತ ಹೇಳಿದ್ದೀನಿ, 1 and 13. ನೆಕ್ಸ್ಟ್ 15ಗೆ 1, 3, 5, 15. 18ಗೆ 1, 2, 3, 6, 9, 18. 18ಕ್ಕೆ 1, 2, 3, 6, 9, 18. ಸೊ ನಾನು ಯಾಕೆ ಇಲ್ಲಿ ಇಂಗ್ಲಿಷ್ ಜಾಸ್ತಿ ಬಳಸ್ತಿದ್ದೀನಿ ಅಂದ್ರೆ,
ಕನ್ನಡ ಮಾಧ್ಯಮದಲ್ಲಿ ಇರೋರು ತಿಳ್ಕೊಳ್ರಿ. ಮುಂದಿನ ದಿನಗಳಲ್ಲಿ ನೀವು PUC ಹೋದಾಗ ಇಂಗ್ಲಿಷ್ ಮೀಡಿಯಮಲ್ಲಿ ಎಲ್ಲ ಕಲಿಬೇಕಾಗಿರೋದ್ರಿಂದ ಸ್ವಲ್ಪ ನೀವು ಅಪ್ಡೇಟ್ ಆಗಲಿ ಅಂತೇಳಿ. ಸೊ ನನಗೆ ಕನ್ನಡದಲ್ಲಿ ಹೇಳಕ್ ಬರಲ್ಲ ಅಂತಲ್ಲ, ಒಂದಿಷ್ಟು ನಿಮಗೆ ಪ್ರೊನೌನ್ಸಿಯೇಷನ್ ಮತ್ತೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಂಗ್ಲೀಷ್ ಬಳಸ್ತಾ ಇದ್ದೀನಿ. ಸೊ ನಾನು ಕನ್ನಡ ಮಾಧ್ಯಮದಲ್ಲಿ ನೋಡೋರು ಭಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮ್ಗೆ ಎರಡೂ ಹೇಳ್ತಾ ಇರ್ತೀನಿ. ಜೊತೆಗೆ ಜಾಸ್ತಿ ಸ್ವಲ್ಪ ನಾನು ಬಳಸ್ತಾ ಇರ್ತೀನಿ. ಯಾಕೆಂದ್ರೆ ನಿಮಗೆ ಯಾಕೆಂದ್ರೆ ನಾನು ಅನುಭವಿಸಿದ್ದೀನಿ. 8ರಿಂದ 10ನೇ ಕ್ಲಾಸನ್ನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ PUCಲಿ ಬಹಳಷ್ಟು ಕಷ್ಟಪಟ್ಟಿರೋದ್ರಿಂದ ಸೊ ನಿಮ್ಗೆ ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಅದನ್ನು ಬಳಸ್ತಾ ಇದ್ದೀನಿ. ಈಗ 13, 15 ಮತ್ತು 18ರಲ್ಲಿ ಕಾಮನ್ ಯಾವುದು? 1 1 1. ಮತ್ಯಾವರ ಇದಾವ ನೋಡ್ರಿ. ಇಲ್ಲ. ಓಕೆ. 1 SF ಮಾಸಃ 1. ಏನ್ ಡೌಟ್ ಇದೆಯಾ? ಕೇಳ್ರಿ. ಈಗ ನೋಡ್ರಿ, ಎಲ್ಲದಕ್ಕೂ ಪ್ರೊಸೀಜರ್ ಸೇಮ್. ಗಿವ ನಂಬರ್ ಸಿಪ್ಪ ಅಪವರ್ತನ ಬರೀತೀರಿ. ಅಪವರ್ತನ ಬರೋದ್ಮೇಲೆ ಸಾಮಾನ್ಯ ಅಪವರ್ತನ ಬರೀತೀರಿ. ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಯಾವ್ದು ಇದೆಯೋ ಅದನ್ನ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಬರಿತೀವಿ ಅಂತ ಹೇಳಿದ್ದೀನಿ. ಓಕೆ, ಕ್ಲಿಯರ್? ಓಕೆ. ಮಹತ್ತಮ ಸಾಮಾನ್ಯ ಅಪವರ್ತನಕ್ಕೆ ಸಂಬಂಧಪಟ್ಟಂಗೆ ಸಂಖ್ಯೆ ಮತ್ತು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸಮಸ್ಯೆಗಳಿಗೆ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ನನ್ನ ತಲೆಯೊಳಗಿದೆ. ಮುಂದಿನ ಕಾನ್ಸೆಪ್ಟು ಲಘುತಮ ಸಾಮಾನ್ಯ ಅಪವರ್ತ್ಯ ಅಂದ್ರೆ LCM, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಸ್ಗೆ ಹೋಗ್ಬೇಕು. ಅದಕ್ಕೆ ಹೋಗೋದಕ್ಕಿಂತ ಮೊದಲು ಇದ್ರ ಬಗ್ಗೆ ಇನ್ನೂ ಡೌಟ್ಸ್ ಇದ್ರೆ ಈಗ ಕೇಳ್ರಿ. ನಂಬರ್ ಡಿಸ್ಪ್ಲೇ ಆಗ್ತಿದೆ. ಜೊತೆಗೆ ನೀವು ಕ್ಲಾಸ್ ನೋಡಾದ್ಮೇಲೆ ಡೌಟ್ಸ್ ಬಂತು ಅಂದ್ರೆ, ಇವತ್ತು ಕ್ಲಾಸ್ ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ಕ್ಲಾಸ್ ನೋಡಿದ್ಮೇಲೆ ಡೌಟ್ಸ್ ಬಂತು ಅಂದ್ರೆ ನಾನು LCM ಹೋಗೋದಕ್ಕಿಂತ ಮೊದಲು, ಲಾಸಾಗಿ ಹೋಗೋದಕ್ಕಿಂತ ಮೊದಲು SCF ಅನ್ನ ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕದು, ಸುಮ್ಮನೆ ಬರ್ಕಣದಾಗಬಾರ್ದು. ಸರ್ ನೀವೇನೋ ಹೇಳಿದ್ರಿ, ಬೋರ್ಡ್ ತುಂಬಿಸಿದ್ರೆ ನಾವು ಎಕ್ಸರ್ಸೈಸ್ ತುಂಬಿಸ್ಕೊಂಡ್ರಿ ಸರ್, ನೀವು ಬೋರ್ಡ್ ತುಂಬಿಸಿದ್ರೆ ನಾವು ಎಕ್ಸರ್ಸೈಸ್ ತುಂಬಿಸ್ಕೊಂಡ್ರೆ ಅಷ್ಟಾಗಬಾರ್ದು. ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಬೇಕು, ನಾನು ಮಾಡಿದ್ದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನನ್ನ ಸಮಯ ಸಾರ್ಥಕ ಆಗುತ್ತೆ. ನೀವು ಬರ್ಕೊಂಡಾದ್ಮೇಲೆ ಅದನ್ನ ಕಲ್ತ್ರೆ ನಿಮ್ಮ ಪೇರೆಂಟ್ಸ್ಗೆ ನೀವು ಸಪೋರ್ಟ್ ಮಾಡ್ದಂಗಾಗುತ್ತೆ, ಅವರಿಗೆ ನ್ಯಾಯ ಕೊಟ್ಟಂಗಾಗುತ್ತೆ. ನನ್ನ ಮಗ ಓದ್ತಿದ್ದಾನೆ ಅಂತ ಹೇಳಿ, ಆಯ್ತಲ್ಲ? ಯಾರು ನಿಮ್ಮ ಸುಮ್ಮನೆ ಪೇರೆಂಟ್ಸ್ ಮುಂದೆ ಬುಕ್ಸ್ ಇಟ್ಕೊಂಡು ನಟನೆ ಮಾಡಿ ಓದೋರಂಗೆ ನಟನೆ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಏನು ಲಾಸ್ ಆಗಲ್ಲ. ಒಂದು ಸತ್ಯ ನೆನ್ಪಿಟ್ಕೊಳ್ರಿ. ಆದರೆ ಲಾಸ್ ಆಗೋದು ಯಾರಿಗೆ? ನಿಮಗೆ. ಅದು ನಿಮ್ಮ ತಲೆ ಒಳಗಿರಲಿ. ಪೇರೆಂಟ್ಸ್ ಬಂದಾಗ ಜೋರ ಬುಕ್ ಇಟ್ಕೊಂಡು ಓದೋದು, ಮತ್ತೆ ಹಂಗೆ ಮುಚ್ಚಿಡೋದು, ಮತ್ತೆ ಮೊಬೈಲ್ ನೋಡೋದು ಆಗಬಾರ್ದು. ಸೊ ನನಗೆ ಆನ್ಲೈನ್ ಕ್ಲಾಸ್ ನೋಡೋಕೆ ಮೊಬೈಲ್ ಬಳಸ್ಬೇಕಲ್ಲ ಸರ್ ಮತ್ತಂತ ಕೇಳ್ಬೋದು ನೀವು ಪ್ರಶ್ನೆನ. ಮೊಬೈಲನ್ನು ನಿಮ್ಮ ಪೇರೆಂಟ್ಸ್ ಕೇಳಿ, ನಿಮ್ಮ ಮನೇಲಿರೋ TVಗೆ ಕನೆಕ್ಟ್ ಮಾಡ್ಕೊಂಡು ಆ ಕ್ಲಾಸನ್ನು ನೋಡ್ರಿ. ನೀವು ಮೊಬೈಲ್ ತಗೊಂಡು ನಾನು MBPL 74 ಕ್ಲಾಸ್ ನೋಡ್ತಿದ್ದೀನಿ ಅಂತ ಹೇಳಿ ತಗೊಂಡು ಅವ್ರ ರೂಮಿಗೆ ಹೋಗಿ ಕೂತ್ಕೊಂಡ್ರೆ ಅವ್ರಿಗೆ 100% ಅನುಮಾನ ಬರ್ತತೆ, ಇವನು ಕ್ಲಾಸ್ ನೋಡಲ್ಲ, ಬೇರೆ ಏನೋ ನೋಡ್ತಿದ್ದಾನೆ ಅಂತ. ಅದಕ್ಕೆ ಏನು ಗೊತ್ತಾ, ನಮ್ಮ ಬಾಯಲ್ಲಿ ಈ ಕ್ಲಾಸ್ ಇವತ್ತು ಹಾಕಿದ್ದಾರೆ ಸರ್, ಈ ಕ್ಲಾಸನ್ನು ನೋಡ್ತಾ ಇದ್ದೀನಿ, ಪಕ್ಕದಲ್ಲಿ ನೀನು ಕೂತ್ಕ ಅಂತ ನೀನು ಹೇಳ್ಬಿಡು. ನೀವಮ್ಮ ನಿನ್ನ ಮೇಲೆ ಮೊಬೈಲ್ ಬಳಸಿದಾಗ ಅನುಮಾನ ಪಟ್ರೆ ಕೇಳು, ಪಡಲ್ಲ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಮಾಡ್ಬಿಡ್ತೀನಿ. ಲಾಸ್ಟ್ ಪ್ರಾಬ್ಲಮ್ ಐ ಥಿಂಕ್ ಎಲ್ಲ ಇದನ್ನು ತಗೋಣ. 11, 13 and 17. 11, 13, 17. ದೀಸ್ ಆರ್ ಆಲ್ ಆಡ್ ನಂಬರ್ಸ್. ಬೆಸ ಸಂಖ್ಯೆಗಳು ಅಂದ್ರೆ ಏನಂತ ನಿಮಗೆ ಬರ್ಸಿದ್ದೀನಿ, ಅದನ್ನ ಕಲೀರಿ. 11ಗೆ ಫ್ಯಾಕ್ಟರ್ಸ್ 1, 11. 13ಗೆ ಫ್ಯಾಕ್ಟರ್ಸ್ 1, 13. ಬೆಸ ಸಂಖ್ಯೆಗಳಿವು. 17ಗೆ 1, 17. 11, 13 and 17 ಯಾವ್ದಪ್ಪ? 1. What is the SCF? ಮಾಸಃ ಎಷ್ಟು? 1. ಸೊ ಅರ್ಥ ಆಗಿದೆಯಾ? ಮಾಸದ ಬಗ್ಗೆ ಡೌಟ್ಸ್ ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಗೆ ಮತ್ತೆ ಸಿಗೋಣ. ಅವತ್ತು ಹೊಸ ಕಾನ್ಸೆಪ್ಟು ಲಾಸಃ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲಘುತಮ ಸಾಮಾನ್ಯ ಅಪವರ್ತ್ಯ
ಆಲ್ರೆಡಿ ಅದರ ಅಪವರ್ತಕ್ಕೆ ವ್ಯತ್ಯಾಸ ಹೇಳಿದ್ದೀನಿ. ಯಾರು ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಈ ತಕ್ಷಣಕ್ಕೆ ಕ್ಲಾಸ್ ನೋಡ್ಬೇಕಾದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಹೊಸ ಕ್ಲಾಸನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಪ್ರತಿ ಸಲ ಹೋಗಿ ಚಾನಲ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬೆಲ್ ಐಕನ್ ಒತ್ತೋದ್ರಿಂದ ಇವತ್ತು ಸರ್ ಹೊಸ ಕ್ಲಾಸ್ ಹಾಕಿದ್ದಾರೆ, ಆ ಕ್ಲಾಸನ್ನು ನಾವು ನೋಡಬೇಕು ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಾಂದರೆ ಪ್ರತಿ ಸಲ ಹೋಗಿ ಯೂಟ್ಯೂಬ್ಗೆ ಹೋಗಿ MBPL 74 ಹಾಕಿ ಸೊ ಎಷ್ಟನೇ ಪಾರ್ಟ್ ಇದ್ದು 10ನೇ ಪಾರ್ಟ್ ಮುಗೀತು ಒಂದು ಹೊಸ ಪಾರ್ಟ್ ಅಪ್ಲೋಡ್ ಮಾಡಿದಾರೋ ಇಲ್ಲ ಅನ್ನೋದು ನೋಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ತರಗತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಯಾಕೆ ಅಂದರೆ ಇದರಿಂದ ನಿಮಗೆ ಲಾಸ್ ಆಗಿದೆ ಅಂದರೆ ನೀವು ಎಲ್ಲೂ ಶೇರ್ ಮಾಡಬೇಡ್ರಿ. ಲಾಭ ಆಗ್ತಿದೆ, ನನ್ನ ಸ್ನೇಹಿತನೂ ಸಹ ಕಲೀಲಿ. ಮತ್ತು ನಿಮ್ಮ ಯಾರು ಪೋಷಕರು ನೋಡ್ತಿದ್ರೆ ನನ್ನ ತಂಗಿಯ ಮಕ್ಕಳು, ನನ್ನ ಸ್ನೇಹಿತರ ಮಕ್ಕಳಿಗೆ ಗಣಿತ ಕಷ್ಟ ಅಂತಾರೆ, ಅವರಿಗೆ ಇನ್ನೂ ಈಸಿ ಆಗಲಿ ಅಂತಂದರೆ ನೀವು ಹ್ಯಾವ್ ಟು ಈ ಎಲ್ಲ ವಿಡಿಯೋಗಳನ್ನು ನೀವು ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಮ್ಮ, ನಿಮಗೆ ನನ್ನ ಹಗಲೆಲ್ಲ ಕಳ್ಸೋಕ್ಕಾಗಲ್ಲ. ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸರ್ ಕ್ಲಾಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅವ್ರ ಮಕ್ಕಳಿಗೆ ಗಣಿತವನ್ನು 5ರಿಂದ 9ನೇ ಕ್ಲಾಸ್ ಬರೋದ್ರೊಳಗೆ ಎಲ್ಲ ಗಣಿತ ಕಲ್ತ್ಕೊಂಡ್ರು ಅಂದರೆ 10ನೇ ಕ್ಲಾಸನ್ನು ಈಸಿಯಾಗಿ ಪಾಸ್ ಆಗ್ಬೋದು. ಯಾಕೆ ಅಂದರೆ 10ನೇ ಕ್ಲಾಸನ್ನು ಫೇಲ್ ಆದರೆ ನಿಮ್ಮ ಮಗುವಿಗೆ ಮುಂದೆ ಹೋಗೋಕ್ಕೆ ಏನು ಅವಕಾಶ ಇದೆ ಹೇಳ್ರಿ? ಶಿಕ್ಷಣದಲ್ಲಿ ಏನು ಅವಕಾಶ ಇದೆ ಹೇಳ್ರಿ? ಅದಕ್ಕೋಸ್ಕರ ನೀವು ಗಣಿತವನ್ನು ಕಲಿಸ್ಲೇಬೇಕು. ಕಲಿಸ್ದೇ ಇದ್ರೆ ನಿಮ್ಮ ಮಗು ಜೀವನ ಬೇರೆ ರೀತಿ ಕಟ್ಕೋಬಹುದು. ಆದರೆ ಶಿಕ್ಷಣದಿಂದ ಕಟ್ಕೊಳಕ್ಕಾಗಲ್ಲ. ಶಿಕ್ಷಣದಿಂದ ಕಟ್ಕೋಬೇಕು ಅಂದರೆ ಗಣಿತವನ್ನು ಪಾಸ್ ಮಾಡಲೇಬೇಕಾಗಿರೋದ್ರಿಂದ ಅದಕ್ಕೆ ಎಲ್ಲ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಯಾರು ವಿದ್ಯಾರ್ಥಿಗಳು ನೋಡ್ತಿದ್ದಾರಲ್ಲ ಅವರು ತನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ದಿನದ ತರಗತಿಯನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.